ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಭಾರತ ದೇಶ ಈಗಾಗಲೇ ಎಲ್ಲ ಒಂದು ಏನಪ್ಪಾ ಅಂದ್ರೆ ಪೆಟ್ರೋಲ್ ಗಾಡಿಗಳು ಕಡಿಮೆ ಆಗ್ತಾ ಬರ್ತಾ ಇದಾವೆ. ಒಂದು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ವೆಹಿಕಲ್ಗಳ ಯುಗ ಒಂದು ಪ್ರಾರಂಭವಾಗಿದೆ. ಅದಕ್ಕಾಗಿ ಒಂದು ನಿಮ್ಮ ನೆಚ್ಚಿನ ಈಗ ಸ್ಪ್ಲೆಂಡರ್ ಬೈಕ್ ಒಂದು ಟೈಮ್ ಹೆಂಗಿತ್ತು, ಒಂದು ಸ್ಪ್ಲೆಂಡರ್ ಬೈಕ್ ಇರಲಾರ್ದಂತ ಒಂದು ಮನೆ ಇರಲಿಲ್ಲ. ಎಲ್ಲರ ಹತ್ರ ಒಂದು ಮನೆಯಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಇರ್ತದೆ. ನಮ್ಮಲ್ಲಿ ಈಗ ಬಹಳಷ್ಟು ಜನ ಬಳಿ ಅಂದ್ರೆ ಸ್ಪ್ಲೆಂಡರ್ ಬೈಕ್ಗಳಿದಾವೆ. ಸ್ಪ್ಲೆಂಡರ್ ಬೈಕ್ ಬಹಳಷ್ಟು ಜನ ಒಂದು ನೆಚ್ಚಿನ ಬೈಕ್ ಆಗಿತ್ತು. ಹೀಗಾಗಿ ಅವರು ಅದು ಎಷ್ಟೇ ಹಳಿದಾದ್ರೂ ಅದನ್ನ ಮಾರದೆ ಹಾಗೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಈಗ ಅದಕ್ಕೂ ಒಂದು ಎಲ್ಲದಕ್ಕೂ ಒಂದು ಟೈಮ್ ಬರ್ತದೆ ಅಂತಾರಲ್ಲ, ಹಾಗೆ ಈಗ ಹಳಿ ಸ್ಪ್ಲೆಂಡರ್ ಗಾಡಿಗೂ ಕೂಡ ತಾವು ಒಂದು ಸ್ವಲ್ಪ ಒಂದು ದುಡ್ಡನ್ನು ಖರ್ಚು ಮಾಡಿದ್ರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಬೋದು. ಈಗ ಸ್ಪ್ಲೆಂಡರ್ ಗಾಡಿಗೆ ಅದು ಹೇಗೆ ಅಂತ ಹೇಳ್ತೀನಿ. ಈಗ ನಾವು ಫಸ್ಟ್ ಇದನ್ನ ಎಲ್ಲ ಒಂದು ಮುಂದೆ ಅದು ಯಾವ ಕಂಪ್ನಿದು ಮತ್ತೆ ಎಷ್ಟು ಖರ್ಚು ಬರುತ್ತೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ನನ್ನ ಈ ಒಂದು ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಈ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಸ್ಪ್ಲೆಂಡರ್ ಬೈಕ್ ಅನ್ನ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಹೇಗೆ ಕನ್ವರ್ಟ್ ಮಾಡಬಹುದು, ಅದಕ್ಕೆ ಖರ್ಚು ಎಷ್ಟು ಬರುತ್ತೆ, ಯಾವ ಕಂಪ್ನಿಗೆ ತಾವು ಈ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಬಂದ್ ಕೇಸಿಂದ ನಿಮ್ಮ ಗಾಡಿಗೆ ಒಂದು ಫುಲ್ ಮಾಡಿಫೈ ಮಾಡಿ ಒಂದು ಎಲೆಕ್ಟ್ರಿಕ್ ಬೈಕ್ ಮಾಡಿ ಹೋಗ್ತಾರೆ ಕಡಿಮೆ ಖರ್ಚದಲ್ಲಿ. ನಾನು ಹೇಳ್ತೀನಿ, ನೋಡೋಣ ಬನ್ನಿ. ಅದಕ್ಕಿಂತ ಪ್ರಮುಖವಾಗಿ ಒಂದು ಏನಪ್ಪಾ ಅಂದ್ರೆ ಗೋಗೋ A1 ಈ ಒಂದು ಕಂಪನಿಗೆ ನಾವು ಒಂದು ಧನ್ಯವಾದಗಳನ್ನು ಹೇಳೋಣ ಮೊದಲು. ಯಾಕಂದ್ರೆ ಇದು ಎಲ್ಲ ಒಂದು ತಮ್ಮ ಒಂದು ಸ್ಪ್ಲೆಂಡರ್ ಬೈಕಿಗೆ ಒಂದು ಎಲ್ಲ ಕಿಟ್ ಅಳವಡಿಸೋರು ಈ ಒಂದು ಗೋಗೋ A1 ಅಂತ ಕಂಪನಿ ಬರುತ್ತೆ. ಅವರೇ ಈ ಒಂದು ಏನಪ್ಪಾ ಅಂದ್ರೆ ಅಳವಡಿಸೋರು. ಇದಕ್ಕೆ ಒಂದು ಏನಪ್ಪಾ ಅಂದ್ರೆ ನಮ್ಮ RTO, ಭಾರತ ದೇಶದ RTO, ಎಲ್ಲ ರಾಜ್ಯದ RTOಗಳು ಕೂಡ ಇದಕ್ಕೆ ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದಾವೆ. ಅದಕ್ಕಾಗಿ ತಾವು ಒಂದು ಹಳೆಯ ಬೈಕಿಗೆ ಕೂಡ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಕನ್ವರ್ಷನ್ ಮಾಡೋದಕ್ಕೆ ಒಂದು ಏನಪ್ಪಾ ಅಂದ್ರೆ ಇದಕ್ಕೆ ಈ ಒಂದು RTO ಪರ್ಮಿಷನ್ ಬೇಕಾಗಿತ್ತು. ಇಲ್ಲಿವರೆಗೂ ಪರ್ಮಿಷನ್ ಇದಿಲ್ಲ, ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ತಾವು ಪೆಟ್ರೋಲ್ ಬೈಕ್ ಅಂತ ತಮ್ಮ RC ಬುಕ್ ಅಲ್ಲಿ ತಗೊಂಡಿರ್ತಾರ ತಾವು. ಈಗ ಅದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಅವರ ಒಂದು ಏನಪ್ಪಾ ಅಂದ್ರೆ ಅಫಿಷಿಯಲಿ ಒಂದು ಪರ್ಮಿಷನ್ ಬೇಕಾಗಿತ್ತು. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು. ಈಗ ತಮ್ಮ ಒಂದು ಪೆಟ್ರೋಲ್ ಬೈಕ್ ಅನ್ನ ಬೈಕ್ ಆಗಿ ಕನ್ವರ್ಟ್ ಮಾಡಬಹುದು ಕಡಿಮೆ ಖರ್ಚದಲ್ಲಿ. ನಾನು ನಿಮಗೆ ಅದು ಮಾಡಾದ್ಮೇಲೆ ಒಂದು ಹೇಗೆ ನಿಮ್ಮ ಮಾಡೆಲ್ ನ ತೋರಿಸ್ತೀನಿ, ಎಷ್ಟು ನೀಟಾಗಿ ಗಾಡಿ, ಎಷ್ಟು ಒಂದು ಹಳೆ ಬೈಕ್ ಅನ್ನು ಕೂಡ ಮಾಡಿಫೈ ಮಾಡಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಮಾಡ್ಕೊಡ್ತಾರೆ, ನಿಮಗೆ ತೋರಿಸ್ತೀನಿ ಮುಂದೆ ನೋಡಿ. ಅತ್ಯಂತ ಮತ್ತೆ ಏನಪ್ಪಾ ಅಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇದರ ಖರ್ಚು ಕಡಿಮೆ ಅದಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು. ಇದಕ್ಕೆ ಏನಾರ ಖರ್ಚು ಜಾಸ್ತಿ ಇತ್ತಪ್ಪ ಅಂದ್ರೆ ನಾನು ವಿಡಿಯೋ ಮಾಡ್ತಿದ್ದಿಲ್ಲ. ಖರ್ಚು ಕಡಿಮೆ ಅದ ಅಂತ ಹೇಳಿ ಎಲ್ಲ ಜನಕ್ಕೆ ಅನುಕೂಲ ಆಗುತ್ತೆ. ಎಲ್ಲರ ಹತ್ರ ಒಂದು ಸ್ಪ್ಲೆಂಡರ್ ಬೈಕ್ ಒಂದು 100ರಲ್ಲಿ ಒಂದು ಏನೋ ಇಲ್ಲ ಅಂದ್ರೆ ಒಂದು 60-70 ಜನದ ಬಳಿ ಸ್ಪ್ಲೆಂಡರ್ ಬೈಕ್ ಗಳಿರ್ತವೆ. ಅದಕ್ಕಾಗಿ ಇದು ಒಂದು ವಿಡಿಯೋ ಮಾಡ್ತಾ ಇರೋದು. ಗೋಗೋ A1 ಹೀರೋ ಸ್ಪ್ಲೆಂಡರ್ ಕನ್ವರ್ಷನ್ ಕಿಟ್ ಅಂದ್ರೆ ಏನು, ಮೊದಲನೇದಾಗಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮ್ಮ ಹತ್ರ ಒಂದು ಏನಪ್ಪಾ ಅಂದ್ರೆ ಒಂದು ಸ್ಪ್ಲೆಂಡರ್ ಬೈಕ್ ಇತ್ತು ಅಂತ ತಿಳ್ಕೊಳ್ಳಿ, ಒಂದು ಹಳೆ ಸ್ಪ್ಲೆಂಡರ್ ಬೈಕು. ಅದರ ಒಂದು ಪೆಟ್ರೋಲ್ ಎಂಜಿನ್ ಅನ್ನ ತೆಗೆದು ಒಂದು ಪವರ್ಫುಲ್ ಆಗಿರತಕ್ಕಂಥ ಎಲೆಕ್ಟ್ರಿಕಲ್ ಮೋಟರ್ ನೊಂದಿಗೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೆ ಒಂದು ಕಂಟ್ರೋಲರ್ ಯೂನಿಟ್ ಕೂಡ ಕೊಡಿಸ್ತಾರೆ. ಮತ್ತೆ ಒಂದು ಏನಪ್ಪಾ ಅಂದ್ರೆ ಅದಕ್ಕೆ ಬೇಕಾಗುವಂತ ಒಂದು ವೈರಿಂಗ್ ಕಂಪೋನೆಂಟ್ ಗಳನ್ನು ಕೂಡ ಫಿಟ್ಟಿಂಗ್ ಮಾಡ್ತಾರೆ. ಇದು ಒಂದು ಕನ್ವರ್ಷನ್ ಕಿಟ್ ಬಗ್ಗೆ ಆಯ್ತು. ಒಂದು ಮೇನ್ ಏನಪ್ಪಾ ಅಂದ್ರೆ ಒಂದು RTO ಈಗಾಗಲೇ ಈ ಕನ್ವರ್ಷನ್ ಕಿಟ್ ಜೊತೆಗೆ ರಸ್ತೆಗಳಲ್ಲಿ ಚಲಿಸುವಂತ ವಾಹನಗಳನ್ನು ಅಪ್ರೂವ್ ಮಾಡಿರುವುದರಿಂದಾಗಿ ನಿಮಗೆ ಯಾವುದೇ ರೀತಿಯ ಕಾನೂನು ಸಮಸ್ಯೆ ಇರುವುದಿಲ್ಲ. ಈ ಕಿಟ್ ನಿಮಗೆ ಕಡಿಮೆ ಅಂದ್ರೂ ಸಿಂಗಲ್ ಚಾರ್ಜ್ ಮೂಲಕ ಅಂದ್ರೆ ಈ ಒಂದು ಕಿಟ್ ತಾವು ಅಳವಡಿಸಿದ ಮೇಲೆ ಒಂದು ಸಿಂಗಲ್ ಆಗಿ ಈಗ ಒಂದು ಮೇನ್ ಏನಪ್ಪಾ ಅಂದ್ರೆ ಒಂದು RTO ನಿಂತ ಏನಪ್ಪಾ ಒಂದು ಅಪ್ರೂವ್ ಬಂದಿದೆ ಅಂದ್ರೆ ಇಂಥ ಒಂದು ವೆಹಿಕಲ್ಗಳು ಈ ಒಂದು ಕನ್ವರ್ಷನ್ ಕಿಟ್ ಅನ್ನ ಅಳವಡಿಸ್ಕೊಂಡ ಮೇಲೆ ಒಂದು ವೆಹಿಕಲ್ಗಳು ಒಂದು ಏನಪ್ಪಾ ರಸ್ತೆ ಮೇಲೆ ಚಲಿಸುವುದಕ್ಕೆ ಒಂದು RTO ದಿಂದ ಅಪ್ರೂವ್ ಆಗಿದೆ. ಅದರಿಂದ ಒಂದು ಕಾನೂನು ರೀತಿಯಿಂದ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ತಮಗೆ. ಮತ್ತೆ ಇದೊಂದು ಏನಪ್ಪಾ ಅಂದ್ರೆ ಈ ಕಿಟ್ ಕಡಿಮೆ ಅಂದ್ರೂ ಒಂದು ಸಿಂಗಲ್ ಚಾರ್ಜ್ ನೀವು ತಾವು ಒಂದು ಚಾರ್ಜ್ ಮಾಡಿದ್ರೆ ಅಂದ್ರೆ
151 ಕಿಲೋಮೀಟರ್ ಅದು ಎವರೇಜ್ ಕೊಡುತ್ತೆ. ತಾವು ಏನಪ್ಪಾ ಅಂದ್ರೆ ಒಂದು ಲಾಂಗ್ ಟ್ರಿಪ್ ಕೂಡ ಮಾಡುವುದಕ್ಕೆ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ಲಾಂಗ್ ಟ್ರಿಪ್ ಮಾಡಬೇಕಾದ್ರೂ ತಾವು ಒಂದು ಸಿಂಗಲ್ ಚಾರ್ಜ್ ಮಾಡಿದ್ರೆ 151 ಕಿಲೋಮೀಟರ್ ಇದು ಒಂದು ಎವರೇಜ್ ಕೊಡುತ್ತೆ. ಈ ಒಂದು ಕಿಟ್ ನ ಬೆಲೆಯ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಿಟ್ ಅನ್ನು ಅಳವಡಿಸಿಕೊಳ್ಳಕ್ಕೆ ತಮಗೆ 35,000 ರೂಪಾಯಿ ಖರ್ಚು ಬರುತ್ತೆ. ಅದರ ಜೊತೆಗೆ ಈ ಕಿಟ್ ನ ಏನಪ್ಪಾ ಅಂದ್ರೆ ಈ ಕಿಟ್ ನಿಮಗೆ ಕಡಿಮೆ ಅಂದ್ರೂ ಈ ಒಂದು ಸಲ ಚಾರ್ಜ್ ಮಾಡಿದ್ರೆ 151 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಹಾಗೆ ಈ ಒಂದು ಲಾಂಗ್ ಟ್ರಿಪ್ ಹೋಗೋದಕ್ಕೆ ತಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಒಂದ್ ಸಲ ಚಾರ್ಜ್ ಮಾಡಿದ್ರೆ 151 ಕಿಲೋಮೀಟರ್ ಅಂದ್ರೆ 151 ಕಿಲೋಮೀಟರ್ ತಮಗೆ ಎವರೇಜ್ ಕೊಡುತ್ತೆ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ. ಅದಕ್ಕಾಗಿ ತಾವು ಲಾಂಗ್ ಟ್ರಿಪ್ ಹೋದ್ರೂ ಕೂಡ ಏನು ಒಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಕಿಟ್ ನ ಬೆಲೆಯ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಿಟ್ 35,000 ರೂಪಾಯಿ ತಮಗೆ ಖರ್ಚು ಬರುತ್ತೆ. ಮತ್ತೆ ಇನ್ನಿತರ ಬ್ಯಾಟ್ರಿ ಹಾಗೆ ಒಂದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಗಳು ಹೀಗೆ ಒಂದು ಚಿಕ್ಕದಾದ ಅವು ಖರ್ಚುಗಳು ಇರ್ತವೆ, ಅವು ಇಷ್ಟು ಬರ್ಬೋದು. ಇದು ಟೋಟಲ್ ಒಂದು 35,000 ರೂಪಾಯಿದಲ್ಲಿ ಒಂದು ಕಿಟ್ ಅನ್ನ ಅಳವಡಿಸ್ತೀವಿ ಅಂತ ಒಂದು ಕಂಪನಿದವರು ಹೇಳ್ತಾ ಇದ್ದಾರೆ. ಏನು ಒಂದು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಇವಿ ಬೈಕ್ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಒಂದು ಕಿಟ್ಗೆ ಬಹಳ ಡಿಮಾಂಡ್ ಅಂತೂ ಬಂದಿದೆ ಬೇರೆ ಮೆಟ್ರೋ ಸಿಟಿಯಲ್ಲಿ. ಈಗ ಇಲ್ಲೂ ಕೂಡ ಈಗ ಒಂದು ಕರ್ನಾಟಕ ಕೂಡ ಒಂದು ಗೋ A1 ಕಂಪನಿ ಬಂದು ಈ ಒಂದು ಸ್ಪ್ಲೆಂಡರ್ ಬೈಕ್ಗೆ ಒಂದು ಕಿಟ್ ಅನ್ನು ಅಳವಡಿಸ್ತಾ ಇದ್ದಾರೆ. ಈಗ ಒಂದು ಹಳೆಯ ಸ್ಪ್ಲೆಂಡರ್ ಬೈಕ್ ನ ಒಂದು ಲೈಫ್ ಅನ್ನು ಕೂಡ ಅಂದ್ರೆ ಒಂದು ಲೈಫ್ ಅನ್ನು ಇನ್ನಷ್ಟು ಹೆಚ್ಚು ವಿಸ್ತರಣೆ ಮಾಡೋದಕ್ಕಾಗಿ ಇದೊಂದು ಅತ್ಯಂತ ಉಪಯುಕ್ತವಾದಂತಹ ಕಿಟ್ ಆಗಿದೆ. ಇದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಗೋ A1 ಸಂಸ್ಥೆ ಈಗಾಗಲೇ ಭಾರತ ದೇಶದ 50ಕ್ಕೂ ಹೆಚ್ಚಿನ ಫ್ರಾಂಚೈಸಿಗಳಲ್ಲಿ ಕಾಣಿಸಿಕೊಳ್ಳಲಿದೆ. ಗ್ರಾಹಕರಿಗೆ ಬೇಕಾಗಿರುವಂತಹ ಸರ್ವಿಸ್ಗಳನ್ನು ಕೂಡ ನೀಡುವುದಕ್ಕೆ ಸಿದ್ಧವಾಗಿದೆ. ಇದೇ ರೀತಿಯಲ್ಲಿ ಕಂಪನಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಾರಿಗೆ ಇಂಡಸ್ಟ್ರಿ ಅನ್ನೋದು ಇನ್ನಷ್ಟು ವೇಗವಾಗಿ ಬೆಳೆಯೋದಕ್ಕೆ ಕೂಡ ಸಹಾಯಕವಾಗುವ ರೀತಿಯಲ್ಲಿ ಸದ್ಯದ ಮಟ್ಟಿಗೆ ತನ್ನ ಬೆಳವಣಿಗೆಯ ದಿಕ್ಕನ್ನು ಇದು ಒಂದು ಪ್ರಮುಖವಾಗಿ ಗಮನ ಹರಿಸಬೇಕಾಗಿರುವುದು. ನೀವು ಎಲೆಕ್ಟ್ರಿಕ್ ಕನ್ವರ್ಷನ್ ಕಿಟ್ ಹಾಕೋದಕ್ಕಿಂತ ಮುಂಚೆ ಅದರ ಬೆಲೆ ಹಾಗೂ ವಹಿಸಬೇಕಾಗಿರುವ ಹಣ ಹಾಗೂ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ನಂತರ ಕಿಟ್ ಅನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು. ಈ ಒಂದು ಹೇಗೆ ಅಳವಡಿಸಿದ್ರೆ ತಮ್ಮ ಒಂದು ಹಳೆಯ ಸ್ಪ್ಲೆಂಡರ್ ಬೈಕ್ ಅಳವಡಿಸಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಕೂಡ ಒಂದು ನಿಮಗೆ ಒಂದು ಇಲ್ಲಿ ತೋರಿಸ್ತೀನಿ ನಾನು ನೋಡಿ. ಸ್ಪ್ಲೆಂಡರ್ ಬೈಕ್ಗೆ ಇದು ಒಂದು ಕನ್ವರ್ಷನ್ ಕಿಟ್, ಎಲೆಕ್ಟ್ರಿಕ್ ಕನ್ವರ್ಷನ್ ಕಿಟ್ ಅನ್ನು ಅಳವಡಿಸಿದ ಗಾಡಿ ಇದೆ. ಸೇಮ್ ಗಾಡಿ ಇರುತ್ತೆ, ಏನಿಲ್ಲ. ಅದರ ಒಂದು ಪೆಟ್ರೋಲ್ ಒಂದು ಏನಪ್ಪಾ ಅಂದ್ರೆ ಎಂಜಿನ್ ಏನಿರುತ್ತೆ ಅದನ್ನು ತೆಗೆದು ಒಂದು ಪವರ್ಫುಲ್ ಎಲೆಕ್ಟ್ರಿಕ್ ಮೋಟರ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಈ ಒಂದು ಪ್ಲೇಸ್ ಅಲ್ಲಿ. ಏನಪ್ಪಾ ಅಂದ್ರೆ ಈ ಹಿಂದ್ಗಡೆ ಇರತಕ್ಕಂತ ಒಂದು ಟೈರ್ ಏನೋ ಚೇಂಜ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅವರೆಲ್ಲವನ್ನು ತಮಗೆ ಒಂದು ಕರೆಕ್ಟ್ ಆಗಿ ಮಾಡಿಕೊಟ್ಟು ಒಂದು ಏನಪ್ಪಾ ಅಂದ್ರೆ ಒಂದು ರೇಸ್ದು ಮತ್ತೆ ಇನ್ನೊಂದು ಏನದ ಅಂದ್ರೆ ಎಲೆಕ್ಟ್ರಿಕಲ್ ಸ್ವಿಚ್ ಕೂಡ ಅಳವಡಿಸಿ ಒಂದು ಫುಲ್ ಬೈಕ್ ಅನ್ನ ರೆಡಿ ಮಾಡಿಕೊಡ್ತಾರೆ ತಮಗೆ. ಒಂದು ಏನಪ್ಪಾ ಅಂದ್ರೆ ಇವರ ಒಂದು ಕನ್ವರ್ಷನ್ ಕಿಟ್ ನ ಒಂದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಮತ್ತೆ ಸ್ಕ್ರೀನ್ ಮೇಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ. ಈ ತಮ್ಮ ಒಂದು ಹಳೆಯ ಸ್ಪ್ಲೆಂಡರ್ ಬೈಕ್ ಅನ್ನು ಮನೆಯಲ್ಲಿ ನಿಲ್ಲಿಸಿದ್ರೆ ಇದು ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಿಂದ ತಮಗೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಈ ಒಂದು ಮಾಹಿತಿ ಈಗ ನಾನು ಈಗ ಕೊಟ್ಟಿರ್ತಕ್ಕಂಥ ಮಾಹಿತಿ ತಮಗೆ ಇಷ್ಟ ಆದ್ರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಅನ್ನು ಮಾಡಿ ಕೂಡ ತಾವು ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅನ್ನು ಮಾಡಿ ಕೂಡ ಕೇಳಬಹುದು. ಈ ಒಂದು ಆಶೀಶ್ ಪಾಟೀಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈ ನನ್ನ ಚಾನಲ್ ನಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ಮಾತ್ರ ನಾವು ಡೈಲಿ ವಿಡಿಯೋಸ್ ನಲ್ಲಿ ಮಾಡ್ತಾ ಇರ್ತೀವಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಒಂದು ಉಪಯುಕ್ತ ಮಾಹಿತಿಯನ್ನು ತಮಗಾಗಿ ಏನಪ್ಪಾ ಅಂದ್ರೆ ಒಳ್ಳೆ ಕಂಟೆಂಟ್ ಅನ್ನು ಹುಡುಕಿ ತಮಗೆ ಉಪಯುಕ್ತ ಮಾಹಿತಿಯನ್ನು ತಗೊಂಡು ಬರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.